ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ರಮೇಶ್ ನರೋಡು ಅಂತ. ಇದು ಶ್ರೀರಾಮ ಆಂಜನೇಯಂ ವನಸಿರಿ ಅಂತ ಹೊಸದಾಗಿ ಶುರು ಮಾಡ್ತಿರೋ ತೋಟ. ಇವಾಗ ಇಲ್ಲಿ ಕಾಲು ಬಿದ್ದಿರೋ ಭೂಮಿ. ಈ ಭೂಮಿಯಲ್ಲಿ ಇವಾಗ ಏನೂ ಇಲ್ಲ, ಬರೀ ಕಸ ಬೆಳೆದಿದೆ. ಆ ಕಸನೇ ಯಾಕೆ ಬೆಳೆಸಿದ್ದೀವಿ ಅಂತ ನಮ್ಗೆ ಗೊತ್ತು. ಆ ಕಸನೇ ಬೆಳೆನೇ ಕಳೆ ಅಂತಾರಲ್ಲ, ಹಾಗೆ ಕಳೆನೇ ಬೆಳೆ. ಓಕೆ, ಮಾತಾಡುವಾಗ ಏನೋ ತಪ್ಪಾಗಿರ್ಬೋದು ನೋಡಿ. ₹5 ಸರಿ. ಇವಾಗ ಇದು ಖಾಲಿ ಇರೋ ತೋಟ. ಇಲ್ಲಿ ಇನ್ನು ಮುಂದೆ ಪಂಚತರಣಿ ಯೋಜನೆ ಅಂದರೆ 5 ಥರದ ಗಿಡಗಳು. ಮೊದಲು ದೊಡ್ಡ ಮರಕ್ಕಿಂತ ಇನ್ನೊಂದು ಚಿಕ್ಕ ಮರಕ್ಕಿಂತ ಇನ್ನೊಂದು ಚಿಕ್ಕ ಮರ, ಆ ಥರ ಹೊಸದಾಗಿ ಶುರು ಮಾಡ್ತಿರುವಂಥ ಶ್ರೀರಾಮಾಂಜನೇಯ ವನಸಿರಿ ಅಂತ. ಇವಾಗ ಇಲ್ಲಿಂದ ಕೆಲಸ ಶುರು ಮಾಡ್ತೇವೆ. ಮುಂದಿನ ಪ್ರೊಸೆಸನ್ನು ತೋರಿಸ್ತಾ ಹಾಗೆ ಹೋಗ್ತೀವಿ. ಇವತ್ತು ಮೊದಲನೇ ದಿನಾಂಕ ಎಷ್ಟು? ಇವತ್ತು 4 ಆಗಸ್ಟು. ಇವಾಗಲಿಂದ ಶುರು ಮಾಡ್ತಾಯಿದ್ದೀವಿ ಕೆಲಸನ. ಇಲ್ಲಿ ಆಳುಗಳಿಲ್ಲ, ನಾವೇ ಒಬ್ಬರೇ ನಿಂತು ಮನೆಯವರು ಇಬ್ಬರೇ ಸೇರಿ ಮಾಡ್ತಿರುವಂಥ ವನ ಕೃಷಿ. ಇಲ್ಲಿ ಏನೇನು ಬರ್ತದೆ ಅಂತಂದರೆ ತೆಂಗು, ಆಮೇಲೆ ಅಡಿಕೆ ಸಸಿ, ಅದರ ಜೊತೆ ಬಾಳೆ ಸಸಿ ಸದ್ಯದಲ್ಲಿ ಶುರು ಮಾಡ್ತಿದ್ದೀವಿ. ಇವಾಗ ಮೊದಲನೇದಾಗಿ ಒಂದು ಸಸಿಯನ್ನೆಟ್ಟು ಪೂಜೆ ಮಾಡುವ ವಿಧಾನ ಮೊದಲನೇದಾಗಿ ಮಾಡ್ತಾಯಿದ್ದೀವಿ. ಇವತ್ತು ಬರ್ತಾಯಿದೆ ತೆಂಗು. ಓಕೆ, ಥ್ಯಾಂಕ್ ಯು.